ಧರ್ಮಸ್ಥಳ ಫೈಲ್ಸ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಣೆ ಅಧಿಕೃತವಾಗಿ ಆರಂಭ ಆಗಿದೆ. ಈ ಮುಖಾಂತರ ಎಸ್ಐಟಿ ಇವತ್ತಿನಿಂದ ತನ್ನ 2014ರಲ್ಲಿ ನಾನು ಸ್ವಚ್ಛತಾ ಕಾರ್ಮಿಕನಾಗಿದ್ದಂತಹ ಸಂದರ್ಭದಲ್ಲಿ ಧರ್ಮಸ್ಥಳದ ಮೇಲ್ವಿಚಾರಕರ ಆದೇಶದ ಮೇರೆಗೆ ನಾನು ಶವಗಳನ್ನು ಹೂತೆ ಮತ್ತು ಶವಗಳನ್ನು ಸುಟ್ಟೆ ಎನ್ನುವಂಥ ಹೇಳಿಕೆಯನ್ನು ಕೊಟ್ಟಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಸ್ಐಟಿಯಿಂದ ಅಧಿಕೃತ ತನಿಖೆ ಆರಂಭ ಆಗಿದೆ. ದೂರುದಾರ ಮಂಗಳೂರಿನ ಮಲ್ಲಿಕಟ್ಟೆಯಲ್ಲಿರುವಂತಹ ಎಸ್ಐಟಿ ಕಚೇರಿಯಲ್ಲಿ ಇವತ್ತು ಹಾಜರಾಗಿದ್ದಾರೆ. ಇಬ್ಬರು ವಕೀಲರು ದೂರುದಾರ ಅವರನ್ನ ವಿಶೇಷ ತನಿಖಾ ತಂಡದ ಮುಂದೆ ವಿಚಾರಣೆಗೆ ಹಾಜರುಪಡಿಸಲಿಕ್ಕೆ ಕರೆದುಕೊಂಡು ಬಂದಿದ್ದಾರೆ. ಎಸ್ಐಟಿ ವಿಚಾರಣೆ ಅಧಿಕೃತವಾಗಿ ಆರಂಭ ಆಗಿದೆ. ದೂರುದಾರ ಎಸ್ಐಟಿಯ ಮುಂದೆ ಹಾಜರಾಗಿದ್ದಾರೆ. ಇಬ್ಬರು ವಕೀಲರ ಜೊತೆಗೆ ದೂರುದಾರ ಮಂಗಳೂರಿನ ಮಲ್ಲಿಕಟ್ಟೆಯಲ್ಲಿರುವಂತಹ ಎಸ್ಐಟಿಯ ಕಚೇರಿಗೆ ಬಂದಿದ್ದಾರೆ. ಮೊನ್ನೆ ಹೇಗೆ ಧರ್ಮಸ್ಥಳ ಠಾಣೆಗೆ ದೂರನ್ನು ಕೊಡಲಿಕ್ಕೆ ಸಂಪೂರ್ಣ ಕವರ್ ಆಗಿ ಯಾವುದೇ ಚಹರೆಯ ಬಹಿರಂಗ ಇಲ್ಲದೆ ಹೇಗೆ ಠಾಣೆಗೆ ಹಾಜರಾಗಿ ದೂರನ್ನು ಕೊಟ್ಟರೋ, ಹೇಗೆ ಬೆಳ್ತಂಗಡಿಯ ನ್ಯಾಯಾಧೀಶರ ಎದುರುಗಡೆ ಸಂಪೂರ್ಣ ಕವರ್ ಆಗಿ ಹೇಗೆ ಬಂದು ದೂರನ್ನು ಕೊಟ್ಟರೋ, ಅದೇ ರೀತಿಯಲ್ಲಿ ಇವತ್ತು ಕೂಡ ಮಂಗಳೂರಿನ ಮಲ್ಲಿಕಟ್ಟೆಯಲ್ಲಿರುವಂತಹ ವಿಶೇಷ ತನಿಖಾ ತಂಡದ ಮುಖ್ಯ ಕಚೇರಿಗೆ ದೂರುದಾರ ಬಂದಿದ್ದಾರೆ. ದೂರುದಾರನನ್ನು ಇಬ್ಬರು ವಕೀಲರು, ಒಬ್ಬರು ಮಹಿಳಾ ಅಡ್ವೊಕೇಟ್ ಮತ್ತೊಬ್ಬರು ಪುರುಷ ಅಡ್ವೊಕೇಟ್, ಇಬ್ಬರು ಅಡ್ವೊಕೇಟ್ಗಳು ಅವರನ್ನು ಕರ್ಕೊ ಬಂದಿದ್ದಾರೆ ಒಂದು ಪ್ರೈವೇಟ್ ಕ್ಯಾಬ್ನಲ್ಲಿ. ಸೊ ಈಗ ವಿಚಾರಣೆ ಶುರು, ಹೇಳಿಕೆಯನ್ನು ಕೊಡಬೇಕಾಗತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಜೊತೆಗೆ ಮಾತಾಡಲಿಕ್ಕೆ ನಮ್ಮ ಪ್ರತಿನಿಧಿ ಶರತ್ ಅವರಿದ್ದಾರೆ. ಶರತ್, ವಿಚಾರಣೆಗೆ ಹಾಜರಾಗಿದ್ದಾರೆ ದೂರುದಾರರು. ಇದು ಮೊದಲನೆಯ ವಿಚಾರಣೆ, ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮೊದಲನೆಯ ವಿಚಾರಣೆ ಎಸ್ಐಟಿ ನಡೆಸ್ತಾ ಇರುವಂತದ್ದು. ಹೇಗಿರುತ್ತೆ ಪ್ರಕ್ರಿಯೆ? ಹೌದು ಅಕ್ಷಯ್, ಏನಂದ್ರೆ ಈಗಾಗಲೇ ಭೀಮಾ ಅವರು ಏನು ದೂರುದಾರ ಏನಿದ್ದಾರೆ ಅವರು ಈಗಾಗಲೇ 164 ಅಂದ್ರೆ ಮ್ಯಾಜಿಸ್ಟೇರಿಯಲ್ ಒಂದು ಹೇಳಿಕೆಯನ್ನ ನೀಡಿದ್ದಾರೆ, ದಾಖಲಾಗಿದೆ. ಅದಾದ ನಂತರದಲ್ಲೇ ಈ ಪ್ರಕರಣ ಚುರುಕುಗೊಂಡಿದ್ದು. ಅದಾದ ನಂತರ ಎಸ್ಐಟಿ ಫಾರ್ಮೇಶನ್ ಆಗುತ್ತೆ. ಅದಾದ ನಂತರದಲ್ಲಿ ನಿನ್ನೆ ಅವರಿಗೆ ಭೀಮಾ ಅವರಿಗೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಇಶ್ಯೂ ಮಾಡಲಾಗಿತ್ತು. ಇಂದು 11 ಗಂಟೆಗೆ ವಿಚಾರಣೆಗೆ ಹಾಜರಾಗಿದ್ದಾರೆ. ಇನ್ನು ಸಂಜೆಯವರೆಗೂ ಕೂಡ ಅವರ ವಿಚಾರಣೆ ಮುಂದುವರಿಯುವ ಸಾಧ್ಯತೆ ಇದೆ. ಏನಂದ್ರೆ ಎಸ್ಐಟಿ ಮೂಲಗಳು ಮತ್ತೆ ಏನು ಅಡ್ವೊಕೇಟ್ಗಳು ಇದ್ದಾರೆ, ಅವರ ಮೂಲಗಳ ಪ್ರಕಾರ 164 ಸ್ಟೇಟ್ಮೆಂಟ್ ನೀಡುವಂತಹ ಸಂದರ್ಭದಲ್ಲಿ ಮ್ಯಾಜಿಸ್ಟ್ರೇಟ್ ಹೇಗಿದ್ಯಪ್ಪ, ನಿಮ್ಮ ಹೆಸರೇನು ಸರ್ ಅಂತ ಕೇಳಿದ್ರು ಕ್ಯಾಶುವಲ್ ಆಗಿ. ಕೇವಲ ನಾನೊಬ್ಬ ಸ್ಯಾನಿಟೇಷನ್ ವರ್ಕರು, ಆದ್ರೆ ನನಗೆ ಸರ್ ಅಂತ ಕರೆದಲ್ಲ ಅನ್ನುವ ಕಾರಣಕ್ಕೋಸ್ಕರವೇ ಆತ ತುಂಬಾ ಮುಕ್ತವಾಗಿ ಎಲ್ಲ ವಿಚಾರಗಳನ್ನ ಕೂಡ ತನ್ನ ಹೇಳಿಕೆಯಲ್ಲಿ ಹಂಚಿಕೊಂಡಿದ್ದ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಎಸ್ಐಟಿ ಅಧಿಕಾರಿಗಳು ಕೂಡ ಆತನ ಕಾನ್ಫಿಡೆನ್ಸ್ ನ ಮೊದಲು ವಿನ್ ಮಾಡಬೇಕು. ಆತನ ಕಾನ್ಫಿಡೆನ್ಸ್ ಜೊತೆಗಿದ್ದರೆ ಇಡೀ ಪ್ರಕರಣದ ಸಂಬಂಧ ಯಾವುದೇ ವಿಚಾರಗಳನ್ನು ಕೂಡ ಮುಚ್ಚು ಮರೆ ಇಲ್ಲದೆ ಆತ ಹೇಳ್ತಾನೆ ಅನ್ನುವಂತಹ ಒಂದು ಸ್ಟ್ರಾಟಜಿಯನ್ನ ಎಸ್ಐಟಿ ತಂಡ ಇಟ್ಕೊಂಡಿದೆ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ಈ ಒಂದು ಈಗ 11 ಗಂಟೆಗೆ ವಿಚಾರಣೆ ಆರಂಭ ಆಗಿದ್ದು, ಇದಕ್ಕೆ ಸಂಬಂಧಪಟ್ಟಂತ ಕೆಲವೊಂದು ಪ್ರೊಸೀಜರ್ಗಳಿರ್ತವೆ. ಕೆಲವೊಂದು ಕಾನೂನಾತ್ಮಕ ಪ್ರೊಸೀಜರ್ ಆದ ನಂತರದಲ್ಲಿ ಆತನ ಇನ್ ಕ್ಯಾಮ್ರಾ ವಿಡಿಯೋ ಕೂಡ ರೆಕಾರ್ಡ್ ಆಗುತ್ತೆ ಅವರ ಇಡೀ ಒಂದು ಹೇಳಿಕೆ. ಆ ಹೇಳಿಕೆಯನ್ನ ಹಂತ ಹಂತವಾಗಿ ಅವರಿಗೆ ಬ್ರೇಕ್ ಬೇಕಾದ್ರೆ ಬ್ರೇಕನ್ನು ಕೂಡ ನೀಡಲಾಗುತ್ತೆ. ಜೊತೆಗೆ ಮಧ್ಯಾಹ್ನದ ಊಟದ ಸಮಯದಲ್ಲಿ ಒಂದು ಬ್ರೇಕ್ ಕೊಡಲಾಗುತ್ತೆ. ಅದಾದ ನಂತರದಲ್ಲಿ ಅವರಿಗೆ ಕಾಫಿ ಟೀ ಯಾವ್ದು ಬೇಕು ಎಲ್ಲ ಸವಲತ್ತುಗಳನ್ನು ಕೂಡ ಕೊಡ್ತಾರೆ. ಅದರ ಜೊತೆಯಲ್ಲೇ ಹೇಳಿಕೆಯನ್ನು ದಾಖಲು ಮಾಡುವಂತಹ ಪ್ರಕ್ರಿಯೆ ಕೂಡ ಮುಂದುವರಿಯುತ್ತೆ. ಈಗಾಗಲೇ ಡಿಟೆಕ್ಟಿವ್ SP ಆಗಿರುವಂತಹ ಸೈಮನ್ ಈ ಒಂದು ಹೇಳಿಕೆಯನ್ನು ದಾಖಲಿಸಿಕೊಳ್ತಾರೆ ಅನ್ನುವಂತಹ ಮಾತುಗಳು ಎಸ್ಐಟಿ ಮೂಲಗಳಿಂದ ಕೇಳಿ ಬರ್ತಾ ಇದೆ. ಇಡೀ ಒಂದು ಪ್ರಕರಣದಲ್ಲಿ ಅತಿ ದೊಡ್ಡ ಒಂದು ಸಾಕ್ಷಿಯಾಗಿ ಅಥವಾ ಅತಿ ದೊಡ್ಡ ಒಂದು ಐಸ್ ಬ್ರೇಕರ್ ಆಗಿ ಈ ಒಂದು ಹೇಳಿಕೆ ಉಳಿಯಲಿದೆ. ಯಾಕಂದ್ರೆ
SITಯ ಮ್ಯಾಜಿಸ್ಟ್ರೇಟ್ ಮುಂದೆ 164 ಹೇಳಿಕೆ ನೀಡುವಾಗ ಯಾವ್ದಾದ್ರು ಅಂಶವನ್ನ ಮರೆತಿರಬಹುದು ಅಥವಾ ಯಾವ್ದಾದ್ರು ಅಂಶವನ್ನ ಬೇರೆ ಹೇಳಿರಬಹುದು. ಆ ಅಂಶಗಳು ಇಲ್ಲಿ ಏನಾದ್ರೂ ಅದಕ್ಕೆ ತದ್ವಿರುದ್ಧವಾಗಿ ನೀಡುವಂತಹ ಹೇಳಿಕೆ ಆದ್ರೆ ಅದು ಈ ಕೇಸ್ಗೆ ತದ್ವಿರುದ್ಧವಾಗಿ ವರ್ಕ್ ಆಗುವಂತಹ ಸಾಧ್ಯತೆ ಕೂಡ ಇರ್ತವೆ. ಸೊ ಈ ನಿಟ್ಟಿನಲ್ಲಿ ಈಗಾಗಲೇ ವಕೀಲರು ಭೀಮಾ ಅವರನ್ನ ಪ್ರಿಪೇರ್ ಕೂಡ ಮಾಡಿರ್ತಾರೆ. ಆದ್ರೂ ಕೂಡ ಆತ ಒಬ್ಬ ಕೇವಲ ಸ್ಯಾನಿಟೇಷನ್ ವರ್ಕರ್, ಹೆಚ್ಚಿನ ಓದು ಬರಹ ಇಲ್ಲದ ಕಾರಣದಲ್ಲಿ ಆತ ಕೆಲವೊಂದು ಹೇಳಿಕೆಗಳು ಬದಲಾಗುವ ಸಾಧ್ಯತೆ ಕೂಡ ಇದೆ. ಈ ಸಾಧ್ಯತೆಗಳನ್ನು ಕೂಡ ಅಲ್ಲಗಳೆಯುವಂತಿಲ್ಲ ಅಕ್ಷಯ್. ಓಕೆ, ಬಟ್ ಈಗ BNSS ಅಡಿಯಲ್ಲಿ ನ್ಯಾಯಾಧೀಶರ ಮುಂದೆ BNSS ಕಾಲಮ್ ಏನಿದೆ 183, ಅದರ ಅಡಿಯಲ್ಲಿ ನ್ಯಾಯಾಧೀಶರ ಮುಂದೆ ಹೇಳಿಕೆಯನ್ನು ಕೊಡುವುದಕ್ಕೂ ಪೊಲೀಸ್ ಇನ್ವೆಸ್ಟಿಗೇಷನ್ನ ಸಂದರ್ಭದಲ್ಲಿ ಹೇಳಿಕೆಗಳನ್ನು ಕೊಡುವುದಕ್ಕೂ ವ್ಯತ್ಯಾಸ ಇರುತ್ತಲ್ಲ ಶರತ್ ಅವರೇ? ಅಕ್ಷಯ್, ಏನಂದ್ರೆ ಪೊಲೀಸರ ಮುಂದೆ ನೀಡಿದ ಯಾವುದೇ ಹೇಳಿಕೆಯು ಕೂಡ ನ್ಯಾಯಾಲಯದಲ್ಲಿ ಅದಕ್ಕೆ ಯಾವುದೇ ಪ್ರಾಮುಖ್ಯತೆ ಇರೋದಿಲ್ಲ. ಪೊಲೀಸ್ ನೀಡಿದಂತ ಸ್ಟೇಟ್ಮೆಂಟ್ ಅನ್ನ ಯಾವಾಗ ಬೇಕಾದ್ರೂ ಸಾಕ್ಷಿದಾರ ದೂರುದಾರ ಅದನ್ನ ಹಿಂಪಡೆಯಬಹುದು ಕೋರ್ಟ್ ನಲ್ಲಿ, ಮತ್ತೆ ಕೋರ್ಟ್ ಅದನ್ನು ಸಾಕ್ಷಿ ಅಂತ ಪರಿಗಣಿಸೋದಿಲ್ಲ. ಆದ್ರೆ ಈ ಒಂದು ಪ್ರಕರಣದಲ್ಲಿ ಒಂದು ಹೆಡ್ಸಪ್ ಸಿಗ್ಬೇಕಾಗತ್ತೆ. ಅಂದ್ರೆ ಒಂದು ತನಿಖೆ ಯಾವ ನಿಟ್ಟಿನಲ್ಲಿ ಯಾವ ಕಡೆಯಿಂದ ಶುರು ಮಾಡಬೇಕು ಅನ್ನುವಂತಹ ಒಂದು ಗೊಂದಲಗಳು ಕೂಡ SITಗೆ ಎದುರಾಗಿರುತ್ತೆ. ಯಾಕಂತಂದ್ರೆ ಒಂದು ಮಾಧ್ಯಮಗಳ ಟ್ರಯಲ್ ಒಂದು ಕಡೆ ನಡೀತಾ ಇದೆ, ಕೆಲವೊಂದು ಊಹಾಪೋಹಗಳು ಇನ್ನೊಂದು ಕಡೆಗಳಲ್ಲಿ ನಡೀತಾ ಇದೆ, ಮತ್ತೆ ಕೆಲವೊಂದು ಸತ್ಯಾಂಶಗಳು ಕೂಡ ಬರ್ತಾ ಇದ್ದಾವೆ. ಈ ಎಲ್ಲ ವಿಚಾರಗಳು ಒಂದೇ ಸಮನಾಗಿ ಬರ್ತಾ ಇರುವಂತಹ ಹಂತದಲ್ಲಿ ಪೊಲೀಸರು ಈ ಹೇಳಿಕೆ ಪೊಲೀಸರ ಒಂದು ಇನ್ವೆಸ್ಟಿಗೇಷನ್ಗೆ ಹೆಲ್ಪ್ ಆಗುತ್ತೆ ಹೊರತು ಇದು ನ್ಯಾಯಾಲಯದಲ್ಲಿ ಮುಂದೆ ನಿಲ್ಲುವಂತ ಯಾವುದೇ ಕಾನೂನಾತ್ಮಕವಾಗಿ ಅದು ನಿಲ್ಲೋದಿಲ್ಲ. ಯಾಕೆಂತಂದ್ರೆ ಸೆಕ್ಷನ್ 164 ಮಾತ್ರ ಏನು ಮ್ಯಾಜಿಸ್ಟ್ರೇಟ್ ಮುಂದೆ ನೀಡುವಂತಹ ಹೇಳಿಕೆ ಮಾತ್ರ ಉಳ್ಕೊಳ್ಳುತ್ತೆ. ಸೆಕ್ಷನ್ 183 ಅಡಿಯಲ್ಲಿ ಇವರು ದಾಖಲಿಸಿಕೊಳ್ಳುವಂತಹ ಹೇಳಿಕೆಗಳಿಗೆ ಯಾವುದೇ ಪ್ರಾಮುಖ್ಯತೆ ಇರೋದಿಲ್ಲ ಅಕ್ಷಯ್. ಓಕೆ, ಥ್ಯಾಂಕ್ ಯು ಶರತ್ ಅವರೇ ನಿಮ್ಮೆಲ್ಲ ಮಾಹಿತಿಗಾಗಿ. ಸೊ ಇದು SIT ತನಿಖೆ ಅಧಿಕೃತವಾಗಿ ಆರಂಭ ಇವತ್ತು 11 ಗಂಟೆಗೆ. ನಮ್ಮ ಪ್ರತಿನಿಧಿ ಶರತ್ ಅವರು ಕೊಟ್ಟಂತಹ ಮಾಹಿತಿಗಳ ಪ್ರಕಾರ ನಿನ್ನೆ ಇವರಿಗೆ ನೋಟಿಸ್ ಹೋಗಿದೆ, ನಾಳೆ ಬೆಳಗ್ಗೆ 11 ಗಂಟೆಗೆ ನೀವು ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ. ಸೊ ಇವತ್ತು ಬೆಳಗ್ಗೆ 11 ಗಂಟೆಗೆ ವಿಚಾರಣೆಗೆ ಹಾಜರಾಗಿದ್ದಾರೆ ತಮ್ಮ ಇಬ್ಬರು ವಕೀಲರ ಮುಖಾಂತರ. ಇಲ್ಲಿ ಒಂದು ಅಂಶ ಏನು ಅಂತ ಹೇಳಿದ್ರೆ, ಈ ದೂರುದಾರ ಇವರು ದೂರನ್ನು ಕೊಟ್ಟಿರುವಂಥದ್ದು ವಿಟ್ನೆಸ್ ಪ್ರೊಟೆಕ್ಷನ್ ಸ್ಕೀಮ್ ಅಂಥೇಳಿ 2018ರಲ್ಲಿ ಜಾರಿಯಾದಂತಹ ಒಂದು ಯೋಜನೆ. ಅದು ಆ ಯೋಜನೆಯ ಅಡಿಯಲ್ಲಿ ಯಾರು ದೂರನ್ನು ಕೊಡ್ತಾರೆ ಅಂತಹ ವ್ಯಕ್ತಿಯ ಗುರುತು, ಚಹರೆ, ಆತನ ಹೆಸರು, ಆತನ ಏಜು, ಆತ ಯಾವ ಊರು, ಇದನ್ನು ಯಾರೂ ಕೂಡ ಬಹಿರಂಗಪಡಿಸುವಂತಿಲ್ಲ. ಒಂದು ವೇಳೆ ಬಹಿರಂಗ ಆದರೆ ಅದು ಅಫೆನ್ಸ್ ಆಗುತ್ತೆ. ಬರೀ ಆತನ ಗುರುತು ಮಾತ್ರ ಅಲ್ಲ, ಆತನ ಫ್ಯಾಮಿಲಿ ಮೆಂಬರ್ಗಳ ಗುರುತು ಕೂಡ ಬಹಿರಂಗಪಡಿಸುವಂತಿಲ್ಲ. ಈಗ ವಿಟ್ನೆಸ್ ಪ್ರೊಟೆಕ್ಷನ್ ಸ್ಕೀಮಲ್ಲಿ ಒಟ್ಟು 3 ಕ್ಯಾಟಗರಿಯನ್ನು ಮಾಡಿದ್ದಾರೆ. ಕ್ಯಾಟಗರಿ ಎ, ವೇರ್ ದಿ ಥ್ರೆಟ್ ಎಕ್ಸ್ಟೆಂಡ್ಸ್ ಟು ಲೈಫ್ ಆಫ್ ವಿಟ್ನೆಸ್, ಅಂದರೆ ದೂರುದಾರಣ, ಈಗ ಇದರಲ್ಲಿ ಈತನೇ ಪ್ರತ್ಯಕ್ಷ ಸಾಕ್ಷಿಯಾಗಿರೋದ್ರಿಂದ, ದೂರುದಾರನೇ ಪ್ರತ್ಯಕ್ಷ ಸಾಕ್ಷಿಯಾಗಿರೋದ್ರಿಂದ ಆತನ ಜೀವಕ್ಕೆ ಏನಾದರೂ ಅಪಾಯ ಏನಾದರೂ ಇರುತ್ತಾ? ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.